ನಾನು DSS ಮಂಜುಳಾ ಅಂತ ಸಮಾಜ ಸೇವಕಿ. ಏನು ಹುಣ್ಣುಂಕಲ್ಲಲ್ಲಿ ಅಂಬೇಡ್ಕರ್ ಅವರು ಪುತ್ಥಳಿ ಬಗ್ಗೆ ಆಮೇಲೆ ಭವನದ ಬಗ್ಗೆ ಏನು ಹತ್ಕೊಂಡು ಉರಿತಾ ಇದೆಯೋ ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ದೊಡ್ಡವ್ರು ಮಾತಾಡಿದ್ದಾರೆ, ಸಣ್ಣದಾಗಿ ಹೇಳ್ಬಿಡ್ತೀನಿ. ಅದು ಫಸ್ಟು ಬಂದ್ಬಿಟ್ಟು DSS ಮುನಿಯಪ್ಪಣ್ಣವರು ಮತ್ತು ಇನ್ನು ಕೆಲವರು ಮುಖಂಡರು ಅವರು ನೇತೃತ್ವದಲ್ಲಿ ಅದೇ ಹಳ್ಳಿಗೆ ಹೋಗ್ಬಿಟ್ಟು ಈ ಥರ ಆಗ್ತಾ ಇದೆ, ಈ ಥರ ಭವನ ಮಾಡಬೇಕು ಅಂದವಾಗ ಅಲ್ಲೊಂದು ಡಿಸ್ಕಷನ್ ನಡೆದಿದೆ, ಒಂದು ಸಭೆ ನಡೆದಿದೆ. ಸಿಟಿ ಪಂಚಾಯತಿಯಲ್ಲೇ ಒಂದು ಸಭೆ ನಡೆದು ಅಲ್ಲಿ ಸಾಂತ್ವನ ಹೇಳಿ ಎರಡು ಕಡೆಯವ್ರನ್ನೂ ಒಂದುಗೂಡಿಸಿ ಅಲ್ಲಿ ಒಂದು ಮಾಡಿಬಿಟ್ಟು ಅವರು ನೆಕ್ಸ್ಟು ಜಿಲ್ಲಾಡಳಿತ ಪರ ಹೋಗಿ ಅಲ್ಲಿ ಮಾತಾಡಿ ಅಲ್ಲಿ ಒಂದು ಭವನ ಮಾಡೋಣ, ಒಂದು ಸ್ಟ್ಯಾಚ್ಯೂ ಮಾಡೋಣ ಅಂತ ಎಲ್ಲ ದೊಡ್ಡವರು ಸೇರಿಕೊಂಡು ಒಂದು ನಿರ್ಧಾರ ತಗೊಂಡು ಬಂದಿದ್ದಾರೆ. ಬಂದಾದಮೇಲೆ ಕೆಲವು ಮುಖಂಡರು, ಯಾರು ಹೆಸ್ರುಗಳು ಹೇಳೋದು ಬೇಡ, ಹೊಸಕೋಟೆಯವರಾಗಲಿ ನಮ್ಮ ಕೋಲಾರದವರಾಗಲಿ, ಕೆಲವು ಮುಖಂಡರು ಹೋಗ್ಬಿಟ್ಟು ಅದೇ ಹಳ್ಳಿಯಲ್ಲಿ ಅರ್ಧ ರಾತ್ರಿಯಲ್ಲಿ ಒಂದು ಬೋರ್ಡ್ ಉಣೋ ಅವಶ್ಯಕತೆ ಇರಲಿಲ್ಲ ಅವ್ರಿಗೆ. ಅರ್ಧ ರಾತ್ರಿಯಲ್ಲಿ ನಮ್ಮ ಅಂಬೇಡ್ಕರ್ನ ಕಳ್ತನವಾಗಿ ಹೋಗಿ ಒಂದು ಬೋರ್ಡು ಉಣ್ಬೇಕು ಅನ್ನೋ ನೆಸಿಟಿ ಇಲ್ಲ ಅವ್ರಿಗೆ. ಆದ್ರೂ ಅವ್ರು ಮಾಡಿದ್ದಾರೆ. ಅದು ಕಾನೂನು ಅರಿವಿದೆಯೋ ಅದು ಇಲ್ವೋ ಅದು ನಮಗೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದು ಪಕ್ಕಕ್ಕಿಡೋಣ. ಆಮೇಲೆ ಅವ್ರ ಕಾನೂನು ಅರಿವು ಇದೆಯೋ ಇಲ್ವೋ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ದೊಡ್ಡದಾಗಿ ನಾವು ದೊಡ್ಡ ಲೀಡ್ರುಗಳು ಅಂತ ಮಾತಾಡ್ತಾ ಇದ್ದಾರೆ. ನಮ್ಮ ಮುನಿಶನಹಳ್ಳಿ ಅವ್ರು ಹೇಳ್ದಂಗೆ ದೊಡ್ಡ ಮುಖಂಡರುಗಳಿದ್ದಾರೆ, ತುಂಬ ಹೋರಾಟಗಾರರು. ಆವಾಗ ಜೈಲುಗಳಿಗೆಲ್ಲ ಹೋಗಿ ಚಿತ್ರಾನ್ನ ಇಲ್ಲದೆ ನಮಗೆ ಈ ಮಟ್ಟಕ್ಕೆ ನಮ್ಮನ್ನು ಈ ಪೀಳಿಗೆಗೆ ತಂದು ಬಿಟ್ಟಿದ್ದಾರೆ ದೊಡ್ಡವರು. ಅಂದರೆ ಅವರು ತುಂಬ ಕಷ್ಟಪಟ್ಟಿರೋರು ಇದ್ದಾರೆ. ಅವ್ರಿಗೂ ಗಮನಕ್ಕೆ ಕೊಡದೆ ಈ ಕೆಲವ್ರು ಮುಖಂಡರು ಹೋಗ್ಬಿಟ್ಟು ಅಲ್ಲಿ ಊರಿಗೆ ಬೆಂಕಿ ಇಟ್ಬಿಟ್ಟು, ಜಾತಿಗೆ ಬೆಂಕಿ ಇಟ್ಬಿಟ್ಟು ಆ ಹೆಣ್ಮಕ್ಳ ಮೇಲೆ ಇಲ್ದಿದ್ದೆಲ್ಲ ಹೇಳಿ, ಆ ಹೆಣ್ಮಕ್ಳು ಒಬ್ಬ ಲೇಡಿ ಹೇಳಿದ್ದಾರೆ, ಅಲ್ಲಿ ನಮ್ಮ ಹೃದಯದಲ್ಲಿದ್ದಾರೆ ಅಂಬೇಡ್ಕರ್ ಅವರು, ನಿಮ್ಗೊಬ್ಬರಿಗೆ ಅಲ್ಲ ಸೀಮಿತ ಅಂತ ಒಂದು ನೀವು ನೋಡಿರ್ಬೋದು ಮಾಧ್ಯಮದಲ್ಲಿ ಹೇಳಿದ್ದಾರೆ ಅವರು. ಆ ಹೆಣ್ಮಕ್ಳಿಗೆ ನಾನು ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ದೊಡ್ಡವ್ರನ್ನ ಇವ್ರು ಮಾಡಬೇಕಾಗಿದ್ದು ಈ ಮುಖಂಡರು ಏನು ಅಂದರೆ, ನಾವೇನೋ ಹೋರಾಟ ಮಾಡಿಬಿಟ್ಟು ನಮಗೆ ಅದಾಯಿತು ಇದಾಯಿತು, ನಾವು ಅಷ್ಟು ಕಿಲೋಮೀಟ್ರ್ ನಡೆದಿದ್ದೀವಿ, ಇಷ್ಟು ಕಿಲೋಮೀಟ್ರ್ ನಡೆದಿದ್ದೀವಿ ಅನ್ನೋದಕ್ಕೆ ಬದಲು ನೀವು ಯಾರು ಸಿಟಿ ಪಂಚಾಯತಿಯಲ್ಲಿ ನೀವು ಅಲ್ಲಿ ಮಾತುಕತೆ ನಡೆದಿದೆಯೋ ಆ ದೊಡ್ಡವ್ರ ಮುಖಾಂತರ ನೀವು ಹೋಗಿ ಇಲ್ಲಿ ಏನು ನಡೆದಿದೆ ಅಣ್ಣ, ಇಲ್ಲಿ ಏನಾಗಿದೆ, ಮತ್ತು ನಾವು ಮುಂದಕ್ಕೆ ಏನು ಮಾಡಬೇಕು, ನಾವು ಏನು ಮಾಡಿದ್ರೆ ಇದನ್ನು ಸರಿಪಡಿಸ್ಬೋದು, ನಮ್ಮ ಅಂಬೇಡ್ಕರ್ ಭವನ ಆಗಲಿ ಪುತ್ಥಳಿ ಆಗಲಿ ಚರಂಡಿ ಮೇಲೆ ಬೇಡ, ಬೇರೆ ಕಡೆ ಜಾಗ ತಗೊಳ್ಳೋಣ ಅಂತ ಮಾತಾಡಬೇಕಾಗಿತ್ತು. ಮಾನವೀಯತೆ ಇರೋರು, ನಮ್ಮ ಅಂಬೇಡ್ಕರ್ ಅವ್ರಿಗೆ ಮರ್ಯಾದೆ ಕೊಡಬೇಕಾಗಿರೋರು, ಇಲ್ಲ ಅವರು ಕಾನೂನಿನ ಅಡಿಯಲ್ಲಿರೋರು ಅವರು ಮಾತಾಡಬೇಕಾಗಿತ್ತು. ಅದನ್ನು ಮಾತಾಡಿಲ್ಲ. ಅದು ಅವ್ರ ವ್ಯಕ್ತಿತ್ವಕ್ಕೆ ನಿಜವಾಗ್ಲೂ ಅದು ಬೇಸರ ಆಗೋದಂಥದ್ದು. ಆಮೇಲೆ ನನಗೆ ಯಾವುದೋ ಒಂದು ಪ್ರಶಸ್ತಿ ಬರಬೇಕು, ನನಗೆ ಯಾವುದೋ ಒಂದು ಇದು ಬರಬೇಕು, ನಾನು ಜನಗಳ ಸೆಂಟ್ರಲ್ಲಿ ಹೀರೋ ಆಗಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋದು ತಪ್ಪು. ನಾವೆಲ್ಲ ಹೋರಾಟಗಾರರೇ, ಇಲ್ಲಿ ಯಾರು ಏನು ಸುಮ್ಮನೆ ಇರೋರಲ್ಲ, ನಾವೆಲ್ಲ ಹೋರಾಟಗಾರರೇ. ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಮೀಡಿಯಾಗೆ ನಾವು ಇನ್ಸ್ಟಾಗ್ರಾಮ್ಗಳಿಗೆ ಸೀಮಿತ ಆಗಿ ನಾವು ಹೀರೋಗಳಾಗಬೇಕಂತ ಏನು ಇಲ್ಲ. ನಾವು ನಿಜವಾಗ್ಲೂ ನಾವು ಕಾನೂನು ಅರಿವಿರೋರು, ಕಾನೂನು ಅರಿವು ಅವ್ರ ಅಂಬೇಡ್ಕರ್ ಅವರು ಅನುಯಾಯಿಗಳು. ನಾವು ಆ ಥರ ಇರಬೇಕಂದ್ರೆ ಅಂಬೇಡ್ಕರ್ ಅವ್ರಿಗೆ ಸ್ವಲ್ಪ ಮರ್ಯಾದೆ ಅನ್ನೋದು ಕೊಟ್ಟು ದೊಡ್ಡವ್ರು ಚಿಕ್ಕವ್ರು ಅನ್ನೋದು ಮಾತಾಡಬೇಕು ಅವರು ಇವಾಗಿರೋರು. ಹಂಗಾಗಿ ಇವಾಗ ನಾನು ಏನು ಹೇಳೋದು ಅಂದರೆ, ನಮ್ಮ ಜನನೂ ನಮ್ಮ ಜನ ಆಗಲಿ ಬೇರೆ ಜಾತಿ ಜನಾಂಗ ಆಗಲಿ ತಿಳ್ಕೊಬೇಕಾಗಿರೋದು, ಅಂಬೇಡ್ಕರ್ ಅವರು ಎಲ್ಲರಿಗೂ ಬೇಕಾಗಿರೋರು, ಎಲ್ಲರಿಗೂ ಸಂವಿಧಾನ ಕೊಟ್ಟವರು. ಅವ್ರನ್ನ ಎಲ್ಲ ನಾವು ಆರಾಧಿಸ್ಬೇಕು, ಪೂಜಿಸಬೇಕು. ಕಣ್ಣಿಗೆ ಕಾಣೋ ದೇವ್ರು ಅವರು. ನಮ್ಮ ಕಣ್ಣು ಕಾಣ್ತಿದ್ದ ದೇವ್ರನ್ನ ನಾವು ಎಷ್ಟೋ ಪೂಜೆ ಮಾಡ್ತೀವಿ. ನಮ್ಮ ಕಣ್ಣಿಗೆ ಕಾಣೋ ದೇವ್ರನ್ನ ನಾವು ಪೂಜಿಸಬೇಕು, ನಾವು ಆರಾಧಿಸ್ಬೇಕು. ಯಾವುದೇ ಹಳ್ಳಿಯಲ್ಲಿ ಇವರು ಇಟ್ಟಿರೋ ಬೆಂಕಿ ಏನಾಗ್ತಾ ಇದೆ, ನಮ್ಮ ಅಂಬೇಡ್ಕರ್ ಅಂತ ನಾವೇ ತೋರಿಸ್ಕೊಡ್ತಾ ಇದ್ದೀವಿ. ಬೇರೆಯವರು ಇವ್ರ ಅಂಬೇಡ್ಕರ್ ಅಂತ ಅಂಬೇಡ್ಕರ್ ಅವ್ರ ಮೇಲೆ ದ್ವೇಷ, ಬೇರೆ ಜಾತಿಗೆ ದ್ವೇಷ ಬರೋ ಥರ ನಾವೇ ಮಾಡ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮುಖಂಡರುಗಳಿಗೂ ಅಷ್ಟೇ, ನಮ್ಮ ಜನಾಂಗಕ್ಕೂ ಅಷ್ಟೇ, ಬೇರೆ ಜನಾಂಗಕ್ಕೂ ಅಷ್ಟೇ, ಅಂಬೇಡ್ಕರ್ ಅವರು ಎಲ್ಲರಿಗೂ ಬೇಕಾದವರು. ದಯವಿಟ್ಟು ಅವ್ರನ್ನ ಬೀದಿಗೆ ತಂದು ನಿಲ್ಲಿಸೋ ಕೆಲಸ ಬೇಡ. ನಮಗೆ ಪುತ್ಥಳಿ ಬೇಕಾ, ನಮ್ಮನ್ನು ನಾವು ಕಾನೂನಿಗೆ ಹೋಗೋಣ, ನಾವು ಜಿಲ್ಲಾಡಳಿತಕ್ಕೆ ಹೋಗೋಣ, ನಾವು ಮನವಿ ಕೊಡೋಣ, ಸರ್ಕಾರಕ್ಕೆ ಮನವಿ ಕೊಡೋಣ. ಇವ್ರು ಮಾಡ್ತಾ ಇರೋದೇನು ಅಂದರೆ,
ನಾವು ಯಾವುದು ಪರ್ಮಿಷನ್ ತಗೊಂಡಿರಲ್ಲ, ಯಾರ ಹತ್ರನೂ ಮಾತಾಡಿರಲ್ಲ, ಏಕಾಏಕಿ ಹೋರಾಟಕ್ಕೆ ಹೋಗ್ತಾರೆ. ಬೇಡ, ನಾವೊಂದು ಮನವಿ ಕೊಡೋಣ, ನಮ್ಗೆ ಇಲ್ಲೊಂದು ಪುತ್ಥಳಿ ಬೇಕು, ನಮ್ಗೊಂದು ಭವನ ಬೇಕು ಅಂತ. ಅದು ಮಾಡಿಕೊಡ್ಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಹೋರಾಟ ಮಾಡೋಣ. ಏನು ತಿಳ್ಕೊಳ್ಳದೆ, ಏನು ಅದು ವಿಚಾರನೇ ತಿಳ್ಕೊಳ್ಳದೆ ಏಕಾಏಕಿ ಹೋರಾಟ ಮಾಡೋದು, ಅರ್ಧರಾತ್ರಿಯಲ್ಲಿ ಹೋಗಿ ಬೋರ್ಡ್ಗಳು ಉಣಿ ಊರಿಗೆ ಜಗಳ ಇಡಿಸೋ ಕೆಲಸಗಳು ಮಾಡಬಾರ್ದು. ಯಾರೇ ಆಗಲಿ ಉನ್ನುಂಕಲ್ಲು ವಿಚಾರವಾಗಿ ಇದು ರಾಜ್ಯನೇ ನಮ್ಮ ಕಡೆ ತಿರುಗಿ ನೋಡೋ ಥರ ಆಗ್ತಾ ಇದೆ. ಶಾಂತವಾಗಿ ನಡಿಬೇಕು. ಅದೇ ಎಲ್ಲ ಊರಲ್ಲಿ ಎಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ಅಂಬೇಡ್ಕರ್ ಅವ್ರ ಪುತ್ಥಳಿನ ನಿರ್ಮಾಣ ಮಾಡಬೇಕು, ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಬೇಕು, ಎಲ್ಲ ಸೇರಿ ಒಂದು ಹಬ್ಬ ಥರ ಆಚರಣೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ಹೇಳ್ತಾರೆ.